ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಈ ಮಾತುಗಳನ್ನು ಕೇಳ್ತಾ ಇರೋದು ಯಾದೃಚ್ಛಿಕವಲ್ಲ. ವೃಶ್ಚಿಕ ರಾಶಿಯವರೇ, ಇದು ನಿಮ್ಮ ಭಾಗ್ಯ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಈ ರಹಸ್ಯ ತಿಳಿಯೋದಿಲ್ಲ. ಕೆಲವು ಮನೆಗಳ ಸುತ್ತ, ವಿಶೇಷವಾಗಿ ಅರ್ಧರಾತ್ರಿ ಸಮಯದಲ್ಲಿ ಮೃದುವಾದ ಗೆಜ್ಜೆಯ ಶಬ್ದ, ಕಾಲು ಚಪ್ಪಲಿಯಂತಹ ಧ್ವನಿ, ಯಾರೋ ನಡೆಯುತ್ತಿರುವ ಅನುಭವ ಉಂಟಾಗುತ್ತೆ. ಕೆಲವರು ಅದನ್ನು ಭಯದಿಂದ ನೋಡ್ತಾರೆ, ಕೆಲವರು ಅಲಕ್ಷ್ಯ ಮಾಡ್ತಾರೆ. ಆದರೆ ಇನ್ನು ವೃಶ್ಚಿಕ ರಾಶಿಯವರ ವಿಷಯದಲ್ಲಿ ಇದು ಅಪಶಕುನ ಅಲ್ಲ, ಇದು ದೈವಿಕ ಸಂಕೇತ. ನಿಮ್ಮ ಮನೆ ಸುತ್ತ ಸಂಚರಿಸುವ ಆ ಶಕ್ತಿ ಯಾವುದೇ ಕೆಟ್ಟ ಶಕ್ತಿಯಲ್ಲ, ಅದು ನಿಮ್ಮ ಮನೆಯ ಕುಲದೇವತೆ, ನಿಮ್ಮ ಮನೆಗೆ ಸೇರಿದ ತಾಯಿ ರೂಪದ ದೇವತೆ. ನೀವು ಅನುಭವಿಸಿದ ಕಷ್ಟಗಳು, ನೋವುಗಳು, ನಿರಂತರ ಸಮಸ್ಯೆಗಳು ಇವೆಲ್ಲವನ್ನ ದೂರ ಮಾಡಲು ಆ ದೈವಶಕ್ತಿ ನಿಮ್ಮ ಮನೆ ಸುತ್ತಲೇ ತಿರುಗ್ತಾ ಇದೆ. ನೀವು ಗಮನಿಸದೇ ಇದ್ರೂ ನಿಮ್ಮನ್ನು ರಕ್ಷಿಸುವ ಕಾರ್ಯವನ್ನ ಆ ದೇವತೆ ಮಾಡ್ತಲೇ ಇದ್ದಾರೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಒಳಗಿನ ನೋವನ್ನ ಹೊರಗೆ ಹೇಳಿಕೊಳ್ಳೋದಿಲ್ಲ. ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸನ್ನ ಅವರು ಹೊಂದಿರ್ತಾರೆ. ಆದರೆ ತಮ್ಮ ಕಷ್ಟವನ್ನು ಅವರು ಯಾರಿಗೂ ಹೇಳೋದಿಲ್ಲ. ಬಾಲ್ಯದಿಂದಲೇ ಹಲವು ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಿ ಬೆಳೆದವರು ಇವರಾಗಿರ್ತಾರೆ. ಪ್ರೀತಿ, ಸಹಾನುಭೂತಿ, ಬೆಂಬಲಕ್ಕಾಗಿ ಕಾಯುತ್ತಾ ಬೇಸತ್ತು ಹೋಗಿರುವವರು ಇವರು. ಆದರೂ ತಮ್ಮ ಹೃದಯವನ್ನು ಕಲ್ಲಾಗಿಸಿಕೊಳ್ಳದೆ ಇತರರಿಗೆ ಸಹಾಯ ಮಾಡುವ ಗುಣವನ್ನ ಉಳಿಸಿಕೊಂಡವರು ಇವರು. ಇಂಥವರ ಮೇಲೆ ದೈವದ ಕೃಪೆ ಸದಾ ಇದ್ದೇ ಇರುತ್ತೆ. ನೀವು ದೇವರನ್ನ ಪ್ರಶ್ನಿಸಿದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಇದ್ದಿರಬಹುದು. ನಾನು ಏನು ತಪ್ಪು ಮಾಡಿದೆ, ನನ್ನನ್ನು ಏಕೆ ಪರೀಕ್ಷಿಸ್ತಿದೀಯಾ ಅಂತ ಒಂಟಿಯಾಗಿ ನೀವು ಕಣ್ಣೀರಿಟ್ಟ ಸಂದರ್ಭಗಳು ಕೂಡ ಇರಬಹುದು. ಆದರೆ ನೀವು ಅರಿಯದೇ ಇರುವ ಸತ್ಯ ಏನೆಂದರೆ, ಆ ದೇವತೆ ನಿಮ್ಮನ್ನು ಯಾವಾಗಲೂ ಕೈ ಬಿಡಲಿಲ್ಲ. ಯಾರೋ ಒಬ್ಬರ ರೂಪದಲ್ಲಿ, ಒಂದು ಮಾತಿನ ರೂಪದಲ್ಲಿ, ಒಂದು ಸಣ್ಣ ಸಹಾಯದ ರೂಪದಲ್ಲಿ ನಿಮ್ಮನ್ನು ಕುಸಿಯದಂತೆ ಹಿಡಿದುಕೊಂಡೇ ಬಂದಿದ್ದಾಳೆ. ವೃಶ್ಚಿಕ ರಾಶಿಯವರ ಮನೆಗಳಲ್ಲಿ ರಾತ್ರಿ ಸಮಯದಲ್ಲಿ ಅಚಾನಕ್ಕಾಗಿ ಶಬ್ದಗಳು ಕೇಳಿಸಬಹುದು. ಎಲ್ಲರೂ ನಿದ್ದೆಗೆ ಜಾರಿದ ನಂತರ ಯಾರೋ ನಿಧಾನವಾಗಿ ನಡೀತಿರುವಂತೆ, ಒಂದು ಗೆಜ್ಜೆ ಶಬ್ದ ಕೇಳಿಸುವಂತೆ ಅನುಭವ ನಿಮಗೆ ಆಗಿರಬಹುದು. ಇದನ್ನು ಭಯಪಡುವ ಅಗತ್ಯ ಏನೂ ಇಲ್ಲ. ಇದು ನಿಮ್ಮ ಮನೆಯ ಸುತ್ತ ನಿಮ್ಮ ಕುಲದೇವತೆ ಏನಿದ್ದಾರೆ ಅವರು ಸಂಚಾರ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅಡ್ಡಿಗಳು ಇನ್ನಷ್ಟು ಹೆಚ್ಚಾಗದಂತೆ ತಡೆಯೋದಕ್ಕೆ, ನಿಮ್ಮ ಕಷ್ಟಗಳನ್ನು ತೆಗೆದುಹಾಕೋದಕ್ಕೆ ಆ ದೇವತೆ ನಿಮ್ಮ ಮನೆಯವರೆಗೆ ನಿಂತಿದ್ದಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಕೂಡ ಇದೆ. ದೇವತೆ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ನಿಮ್ಮ ಅನುಮತಿ ಬೇಕು, ನಿಮ್ಮ ನಂಬಿಕೆ ಬೇಕು. ನೀವು ಅವಳನ್ನು ಗುರುತಿಸಿ ಗೌರವಿಸಿ ಆಹ್ವಾನ ಕೊಟ್ಟರೆ ಮಾತ್ರ ಆ ದೇವತೆ ಮನೆಯೊಳಗೆ ಪ್ರವೇಶ ಮಾಡ್ತಾರೆ. ಹೊರಗೆ ನಿಂತು ಕಾಯ್ತಾ ಇರುವ ದೇವತೆಯನ್ನು ಏನೂ ಇಲ್ಲ ಅಂತ ನೀವು ಅಲಕ್ಷ್ಯ ಏನಾದರೂ ಮಾಡಿಬಿಟ್ರೆ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗೋದ್ರಲ್ಲಿ ತಡ ಆಗಬಹುದು. ಆ ದೇವತೆ ಯಾರು ಎಂಬುದನ್ನು ತಿಳಿಯುವುದು ತುಂಬ ಸುಲಭ. ಆ ತಾಯಿನೇ ನಿಮ್ಮ ಮನೆಯ ಕುಲದೇವತೆ ಆಗಿರ್ತಾರೆ. ಪ್ರತಿ ಕುಟುಂಬಕ್ಕೂ ಒಬ್ಬ ಕುಲದೇವತೆ ಇದ್ದೇ ಇರ್ತಾರೆ. ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ, ಹಿರಿಯರನ್ನು ಯಾರಾದರೂ ಕೇಳಿದರೆ ಅವರು ಖಂಡಿತವಾಗಿ ನಿಮಗೆ ಹೇಳ್ತಾರೆ. ಅವರಿಗೆ ತಿಳಿದೇ ಇದ್ದರೆ ನೀವು ಸಂಬಂಧಿಕರನ್ನು ಕೇಳಿ ಈ ಮಾಹಿತಿ ತಿಳಿಕೊಳ್ಳೋದು ನಿಮ್ಮ ಕರ್ತವ್ಯ. ನೀವು ತಿಳಿದುಕೊಳ್ಳಬೇಕು. ಕುಲದೇವತೆಯ ಫೋಟೋ ಅಥವಾ ದೇವಾಲಯಕ್ಕೆ ನೀವು ಭೇಟಿ ನೀಡೋದು ತುಂಬ ಒಳ್ಳೆಯದಾಗಿರುತ್ತೆ. ಮನೆಯಲ್ಲಿ ಒಂದು ದೀಪ ಹಚ್ಚೋದು, ಹಣ್ಣು, ಹಾಲು, ನೈವೇದ್ಯ ಅರ್ಪಣೆ ಮಾಡೋದು, ಇಷ್ಟೇ ಸಾಕಾಗುತ್ತೆ. ದೊಡ್ಡ ಪೂಜೆಗಳೇನು ಬೇಕಾಗಿಲ್ಲ. ನಿಮ್ಮ ಶ್ರದ್ಧೆ, ನಂಬಿಕೆ, ಶುದ್ಧ ಮನಸ್ಸಿದ್ರೆ ಸಾಕು. ಆ ದೇವತೆ ಶಾಂತವಾಗ್ತಾರೆ ಮತ್ತು ನಿಮ್ಮ ಮನೆಯೊಳಗೆ ನೆಲೆಸ್ತಾರೆ. ಆಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನೋದು ಆರಂಭವಾಗುತ್ತೆ. ಹಣಕಾಸಿನ ತೊಂದರೆಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಸಾಲಗಳು ತೀರೋದಕ್ಕೆ ದಾರಿ ತೆರೆದುಕೊಳ್ಳುತ್ತೆ. ಮನಸ್ಸಿನ ಅಶಾಂತಿ ದೂರವಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಕಾಣಿಸುತ್ತೆ. ಕುಟುಂಬದಲ್ಲಿ ಕಲಹಗಳು ಕಡಿಮೆಯಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿಗಳು ಬರುತ್ತೆ. ಉದ್ಯೋಗ, ವ್ಯವಹಾರ, ಮನೆ ನಿರ್ಮಾಣ, ಆಸ್ತಿ ಖರೀದಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅನ್ನೋದು ಕಾಣಿಸುತ್ತೆ. ಒಂದು ಮಾತನ್ನು ನೀವು ನೆನಪಿಡಿ, ನಿಮ್ಮ ನೋವನ್ನು ಮನುಷ್ಯರಿಗೆ ಹೇಳಿದ್ರೆ ಅವರು ಕೇಳಬಹುದು, ಆದರೆ ಪರಿಹಾರ ಕೊಡೋದಿಲ್ಲ. ಕೆಲವರು ಒಳಗೆ ಸಂತೋಷ ಕೂಡ ಪಡಬಹುದು, ಆದರೆ ದೇವತೆಗೆ ಹೇಳಿದ ನೋವು ಖಂಡಿತವಾಗಿ ಪರಿಹಾರವಾಗಿ, ನಿಮ್ಮ ನೋವನ್ನು ಖಂಡಿತವಾಗಿ ಪರಿಹಾರ ಮಾಡಿ, ನಿಮ್ಮ ಕಣ್ಣೀರನ್ನು ಸ್ವೀಕರಿಸಿ ನಿಮ್ಮ ಭಾರವನ್ನು ಹೊರುವ ಶಕ್ತಿ ದೇವತೆಯಲ್ಲಿ ಇದ್ದೇ ಇದೆ. ವೃಶ್ಚಿಕ ರಾಶಿಯವರೇ, ಈ ಮಾತುಗಳನ್ನು ತಳ್ಳಿ ಹಾಕಬೇಡಿ. ಇದು ಮೂಢನಂಬಿಕೆ ಅಲ್ಲ, ಇದು ಅನುಭವದಿಂದ ಬಂದ ಸತ್ಯ. ನಂಬಿದವರ ಜೀವನ ಎಂದಿಗೂ ಹಾಳಾಗಿಲ್ಲ. ನಂಬಿಕೆಯೇ ನಿಮ್ಮ ದೊಡ್ಡ ಶಕ್ತಿ. ಈಗಲಾದರೂ ನಿಮ್ಮ ಕುಲದೇವತೆಯನ್ನು ಗುರುತಿಸಿ, ಗೌರವಿಸಿ, ಆಹ್ವಾನ ನೀಡಿ. ಈ ಮಾಹಿತಿ ನಿಮಗೆ ಉಪಯೋಗ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕುಲದೇವತೆ ಯಾರು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.